ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಜಾಜಕ್ಕೆ ಅಂದ್ಮೇಲೆ ನೀವು ಊರ್ಗ್ ಹೋಗೋದು ಡಿಸೈಡ್ ಆಗೋಯ್ತು ಯಾ ನಮ್ ಮಹಿಳಾ ಸಂಘದಿಂದ ಶಿವಮೊಗ್ಗಲ್ಲಿ ಒಂದ್ ಸೆಮಿನಾರ್ ಇದೆ. ಇನ್ನು 1 ವೀಕ್ ಈ ಕಡೆ ತಲೆ ಕೂಡ ಮಲ್ಕೊಳ್ಳೋದು. ರಾಜಕೀಯದವರು ಮನೆಯಿಂದ ಆಚೆ ಅಂದ್ರೆ ಯಾರ ತಂದು ಖುಷಿ ಆಗಲ್ಲ. ಏನಂತೆ? ನಿಮ್ ಸೊಸೆ ಮನೆ ಬಿಟ್ಟು ದೂರ ಹೋಗ್ತಾ ಇದಾರೆ. ಯಾಕಂತೆ? ಶಿವಮೊಗ್ಗದಲ್ಲಿ ಅದನ್ನ ಮೀಟಿಂಗ್ ಇದೆಯಂತೆ. ಮೀಟಿಂಗು ಈಟಿಂಗು ಇದೇ ಆಗೋಯ್ತು ಇವಳಿಗೆ. ಮನೇಲಿರೋ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ದೆ ಊರೆಲ್ಲ ಅಲಿತಾ ಇದ್ದೆ ಏನ್ ಚೆನ್ನಾಗಿರುತ್ತೆ? ಹೋಗ್ಲಿ ಬಿಡಿ ಅತ್ತೆ, ನಾನೇ ನಿಮ್ ಪಾಲಕ್ ಸತ್ ಹೋಗಿದ್ದೀನ. ನಿಮ್ಮನ್ನ ನಿಮ್ ಮಗನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ರಾಜಿ ಅವರೇ ಒಂದ್ ನಿಮಿಷ, ನೀವು ಆರಾಮಾಗಿ ಶಿವಮೊಗ್ಗ ಹೋಗ್ಬಿಟ್ಟು ಬನ್ನಿ. ಆದ್ರೆ ನಾವು ನಿಮ್ಗೊಂದು ಮುಖ್ಯವಾದ ವಿಚಾರ ಹೇಳೋದಿಲ್ಲ. ಹೌದಾ? ಏನದು ಮುಖ್ಯವಾದ ವಿಷಯನ ಹಾಗೆ ಹೇಳಕ್ಕಾಗತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ ಗೊತ್ತಿಲ್ಲ. ನೋಡಿ ಜಾಜಿ ಅವ್ರೆ, ನೀವು ಊರಿಗೆ ಹೋದಾಗ ಚಂಪಾ ಸುಮ್ನೆ ಇರ್ತಾಳ? ಅವಳು ಪಾಂಡುರಂಗಂಗೆ ಯದ್ವಾ ತದ್ವಾ ಸೇವೆ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಯಾವ್ದೇ ಕಾರಣಕ್ಕೂ ಅಚ್ಚಂಪ ನನ್ ಹಬಿಗೆ ಸೇವೆ ಮಾಡ್ಬಾರ್ದು. ಇವ್ರು ಆ ರೀತಿ ನೋಡ್ಕೊಳ್ರ. ಸರಿ ಜಾಜಕ್ಕೆ, ನೀವ್ ಹೇಳಿದ್ಮೇಲೆ ನಾವು ನೋಡ್ಕೋತೀವಿ. ಅವ್ರಿಬ್ರು ಏನಾದ್ರು ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ನಂಗೆ ಇನ್ಫಾರ್ಮ್ ಮಾಡಿ. ಯಾವ್ದಕ್ಕೂ ಅವ್ರ ಮೇಲೆ ಒಂದ್ ಐಸ್ ಇಟ್ಟಿರು. ಒಂದ್ ಐಸೆನ್ ಜಾಜಿ ಅವ್ರೆ, 4 ಐಸ್ ಇಡ್ತೀವಿ. ವೆರಿ ಗುಡ್. ಅಕಸ್ಮಾತ್ ನೀವಿಬ್ರು ಅವ್ರು ಮಾಡೋ 4 ಸ್ಟ್ರಾಂಗ್ ತಪ್ಪುಗಳನ್ನ ಪ್ರೂಫ್ ಸಮೇತ ಕಂಡು ಹಿಡಿದಿದ್ದೆ ಆದ್ರೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ನಿಮ್ಮಿಬ್ರಿಗೂ ಒಂದು ದೊಡ್ಡ ಗಿಫ್ಟ್ ತರ್ತೀನಿ. ದೊಡ್ಡ ಗಿಫ್ಟ್ ಅಂದ್ರಲ್ಲ, 4 8 ತಪ್ಪು ಕಂಡು ಹಿಡಿತೀವಿ. ಜಾಜಕ್ಕೆ ಆಟೋ ಹಚ್ಬರೋಣ. ನಮಗ್ ಬರೋದ್ ಬಂದಾಗಿದೆ, ಅವ್ರೆ ಆಟೋ ಹತ್ಕೊಂಡು ಹೋಗ್ತಾರೆ ಬಿಡ. ಹಾಗೆ ನಿಮ್ ತಾತ ತಗೊಂಡ್ ಹೋಗ್ತಾನ. ನಡೆಯಲಿ. ಏನಪ್ಪ, ಯಾರಿಗೆ ಕಾಯ್ತಿದ್ದೀರಾ ಇಲ್ಲಿ? ಚಂಪಾ ಕಾಫಿನ ಯಾರು ಕೊಡ್ತಾಳೆ ಅಂತ ಕಾಯ್ತಾ ಇದೀವಿ. ಇನ್ಯಾರಿಗೆ ಕೊಡ್ತಾಳೆ? ನಮ್ಮ ಅಣ್ಣ ಹೆಂಗ್ ಕೊಡ್ತಾಳೆ? ಅವಳು ಯಾಕೆ ಪಾಂಡುರಂಗನ್ ಕಾಫಿ ಕೊಡ್ಬೇಕು? ಇಲ್ದೇ ಇರೋ ಸಾಬ್ರು ನಿಮ್ಗೆ ಯಾಕೋ? ಅಲ್ಲೋ, ಬಾವಂಗ್ ಏನೇ ಕೊಡ್ಬೇಕು ಅದ್ ನಾವೇ ಕೊಡ್ಬೇಕು ಅಂತ ಜಾಜಕ್ಕೆ ನಮ್ಗೆ ಕೆಲಸ ವಹಿಸಿದಾರೆ. ಹೊಲ್ಟಿ, ಯಾರಿಗ್ ಕಾಫಿ ಕೊಡಕ್ ಹೋಗ್ತಿದ್ಯಾ? ನಮ್ಮ ಯಜಮಾನ್ರಿಗೆ. ನಿಮ್ಮ ಯಜಮಾನ್ರಿಗೆ ಕಾಫಿ ನಾವೇ ಕೊಡ್ತೀವಿ. ಪಾಂಡ್ರಗ ತಗೊಳ ಕಾಫಿನ ಆರೋದಕ್ಕಿಂತ ಮುಂಚೆ ಕುಡ್ಕೊಂಡ್ಬಿಡು. ಅಯ್ಯೋ ಶಿವನೇ, ಏನ್ರ ಇದು? ಇದಕ್ಕಿದ್ದಂಗೆ ನನ್ನ ಮನೆಯಲ್ಲಿ ಗಂಡು ಸೇವೆ ಶುರು ಆಗ್ಬಿಟ್ಟಿದೆ. ಇನ್ನೊಂದು ವಾರ ನಿನಗೆ ಬರೀ ಗಂಡು ಸೇವೆನೆ, ಹೆಣ್ಣು ಸೇವೆಗೆ ಯಾವುದೇ ತರ ಅವಕಾಶ ಇಲ್ಲ. ಈ ಪದಪ್ಪ ಹೆಂಗೂ ನಮ್ಮ ಹೆಂಡ್ರು ಊರ್ಗ್ ಹೋಗೋರೆ ಕಂಡ್ರು. ಒಂದು ವಾರದ ಮಟ್ಟಿಗೆ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ರ. ಆಗೋದಿಲ್ಲ ಕಡ, ನಿನಗೇನೇ ಬೇಕಾದ್ರೂ ನೀನ್ ನಮ್ಮನ್ನೇ ಕೇಳ್ಬೇಕು. ಹಾಗಿದ್ರೆ 1 ಲಕ್ಷ ರೂಪಾಯಿ ಬೇಕಾಗಿತ್ತು, ಕೊಡಿಪ. ನೋಡಿ, ದುಡ್ಡಿನ ವಿಚಾರ ನಮಗ್ ಸಂಬಂಧ ಪಡಲ್ಲ. ತಿಂಡಿ ಬೇಕಾ ಕೇಳಿ ತಂದ್ಕೊಡ್ತೀವಿ, ಊಟ ಬೇಕಾ ಕೇಳಿ ತಂದ್ಕೊಡ್ತೀವಿ, ನೀರು ಬೇಕಾ ಕೇಳಿ ತಂದ್ಕೊಡ್ತೀವಿ. ಏನು ಬೇಡ ಅಂದ್ರೆ ಹಸ್ಕೊಂಡ್ ಬಿದ್ಗಳಿ. ಏನೇ ಯಜಮಾನ್ರೆ, ನಿಮ್ ಈ ಪ್ಯಾಂಟ್ ಶರ್ಟ್ಗೆ ಇಸ್ತ್ರಿ ಮಾಡ್ಲಾ? ಅದನ್ನ ಏನ್ ಕೇಳ್ತೀಯ? ಹೋಗಿ ಮಾಡಿಡು. ನೀವ್ ಹೇಳಿದ್ಮೇಲೆ ಮಾಡ್ತಾರೆ ಇರ್ತೀನ. ನಿಮ್ ಈ ಬಟ್ಟೆಗಳಿಗೆ ಇಸ್ತ್ರಿ ಮಾಡ್ತಾ ಇದ್ರೆ ನಿಮ್ಗೆ ಇಸ್ತ್ರಿ ಮಾಡ್ದಂಗ ಅನ್ಸುತ್ತೆ. ನಿಮ್ಗೇನು ಬಂತು ದೊಡ್ಡೋಗ? ನನ್ನ ಮಗನ ಪ್ಯಾಂಟ್ ಶರ್ಟ್ ನ ನೀವ್ಯಾಕೆ ಕಿತ್ಕೊತಾ ಇದ್ದೀರಾ? ಅತ್ತೆಯವ್ರೆ, ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಭಾವನೆಗೆ ಸಂಬಂಧಪಟ್ಟ ಸೇವೆನ ಇವಳು ಮಾಡೋ ಹಾಗಿಲ್ಲ. ಅವನು ಪಾಲ್ಗೆ ನಾವೇನು ಸತ್ತೋಗ್ಬಿಟ್ಟಿದೀವ? ಕಾಫಿನ ತಂದ್ಕೊಟ್ಟವ್ರಿಗೆ ಪ್ಯಾಂಟ್ ಶರ್ಟ್ ಇಸ್ತ್ರಿ ಮಾಡ್ಕೊಡೋದಿಕ್ ಆಗೋದಿಲ್ವಾ? ಲೇ ಚಂಪಾ, ನೀ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಯಾಕೋ? ನೀ ಇಲ್ಲೇ ಸೊಂಟ ನುಲ್ಸ್ಕೊಂಡು ನಿಂತಿದ್ರೆ ನಮ್ಮ ಭಾವನ ಮನ್ಸು ಕೆರಳುತ್ತೆ. ಚಂಪಾ ಚಂಪ, ಏನದು ಒಳ್ಳೆ ಮಹಾರಾಣಿ ತರ ಆರಾಮಾಗಿ ಕೂತ್ಬಿಟ್ಟಿದ್ಯಲ್ಲ, ಏನು ಕೆಲಸ ಏನು ಮಾಡಲ್ವಾ? ನಾನೇನ್ ಮಾಡ್ಲಿ ಯಜಮಾನ್ರೆ? ನಾನ್ ಏನೇ ಕೆಲಸ ಮಾಡಕ್ ಹೋದ್ರು ಅದು ಅಣ್ಪಿನ್ಗಳು ಬಿಡ್ತಾನೆ ಇಲ್ಲ. ಅದಕ್ಕೆ ನೀನ್ ಆರಾಮಾಗಿ ಕೂತ್ಬಿಟ್ಟೆ? ಮತ್ತಿನ್ನೇನ್ ಮಾಡ್ಲಿ? ನೀವು ಬಂದ ಆರಾಮಾಗಿ ಕೂತ್ಕೊಂಡ್ಬಿಡಿ. ಏನೇನ್ ಮಾಡ್ತಾ ಇದ್ಯಾ ಇಲ್ಲೇ? ಯಜಮಾನ್ ಜೊತೆಗೆ ಒಂದು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ. ಏನು ಮುಖ್ಯವಾದ ವಿಷಯನೋ? ಯಾಕೋ ಈ ನಡುವೆ ತುಂಬಾ ಸೊಂಟ ನೋವು, ಮೈಕೈ ನೋವು ಎಲ್ಲ ಬರ್ತಾ ಇದೆ. ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆ ವಿಷಯದ ಬಗ್ಗೆ ನಾವೇ ಅವನ ಹತ್ರ ಮಾತಾಡ್ತೀವಿ, ನೀನು ರೈತಳ. ಪಾಂಡ್ರಂಗ, ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೊಂಟ ನೋವು, ಮೈಕೈ ನೋವು ಎಲ್ಲ ಬರ್ತಿದ್ಯೋ? ನನಗೂ ಅಷ್ಟೇ ಬಾಬಾ, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರು ಆಗೋಯ್ತು. ಏನ್ರಪ್ಪ, ಆ ನೋವೆಲ್ಲ ಮಂಗಮಯ ಆಗ್ಬೇಕು ತಾನೆ? ಸೆಂಟ್ರಿ ಬಂದ್ ಮಾಡ್ತೀನಿ ಬೆಳಕು ಹರಿಯೋದ್ರೊಳಗೆ ಎಲ್ಲ ನೋವು ಮಾಯ ಆಗ್ಬಿಡುತ್ತಪ್ಪ. ಪಾಂಡುರಂಗ ಗಂಡುಗಲಿ, ತಾವ್ ನಮ್ಮ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಗಂಡುಗಲಿ ಅಂತ ಏನು ಬಂತ? ಅದೇನು ಅಂತ ಹೇಳ್ರಿ. ಯಾಕೋ ತಲೆ ಹಿಡ್ಕೊಂಡು ಕೂತಿದ್ದೀಯಾ? ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ?
ಏನೋ ಚೆನ್ನಾಗೇ ಮಾಡ್ತಾರೆ ಶ್ರೀರಂಗಮ್ಮನವ್ರೆ. ಅವು ಎರಡು ಮನೆಯಲ್ಲಿ ದಾಟಪಿಂಡಿಗಳು ಇದಾವಲ್ಲ, ಅದೇನೋ ನೋವು ಅಂತಿದ್ರು. ಹೇಗದು ಇಬ್ರು ತಲೆಗೆ ಎರಡು ಡಿಚ್ಚಿ ಬಿಟ್ಟೆ ನೋಡಿ. ಹಳೆಯಂದ್ರ ತಲೆ ಹೊಡೆದಾಗ ಏನೋ ಅನಿಸ್ತಿದ್ದ, ಪೊತ್ತಪ್ಪನ ತಲೆಗೆ ಹೊಡೆದ್ನಲ್ಲ ತಲ್ಲ ಹಂಗಂಗೆ ಆಟ್ಕಾಯಿಸ್ಕೊಂಡ್ಬಿಟ್ಟು. ತಲೆ ಇರೋವರೆಗೂ ಈ ನೋವು ತಪ್ಪಿದ್ದಲ್ಲಪ್ಪ. ತಾವ್ ಈ ತರ ಮಾತುಗಳನ್ನ ಹೇಳ್ಬಿಟ್ರೆ ನನ್ನ ತಲ್ಲವ್ ಏನಾದ್ರು ವಾಸಿ ಆಗ್ಬಿಡುತ್ತಾ? ಏನು ಯಜಮಾನ್ರೆ, ನಾನೇ ನಿಮ್ ಪಾಲಕ್ ಸತ್ ಹೋಗಿದ್ದೀನಾ? ನಿಮ್ ತಲೆಗೆ ಮಸಾಜ್ ಮಾಡಿ ನಿಮ್ ತಲೆನೋವನ್ನ ಓಡಿಸ್ತೀನಿ. ಅದೇನ್ ಮಾಡ್ತೀಯ ಮಾಡೆ, ತಲ್ಲವ್ ವಾಸಿ ಆಗ್ಬಿಟ್ರೆ ಸಾಕು. ನೀನ್ ಯಾಕೆ ನಾಚ್ಕೋತೀಯಾ? ನೀವಿಲ್ಲೇ ನಿಂತಿದ್ರೆ ನಂಗೆ ಯಜಮಾನ್ರೆ ತಲೆ ಮುಟ್ಟೋದಕ್ಕೆ ಮನ್ಸೇ ಆಗಲ್ಲ. ಹೋಗ್ತೀರಾ? ಆಯ್ತಮ್ಮ, ಅದೇನ್ ಮಾಡ್ತೀಯೋ ಮಾಡಿ, ಬೇಗ ತಲೆನೋವು ವಾಸಿ ಮಾಡು. ಏನು ಯಜಮಾನ್ರೆ, ಈಗ ಹೇಗೆ ಅನಿಸ್ತಾ ಇದೆ? ಅದೇನೋ ಗೊತ್ತಾಗ್ತಿಲ್ಲ ಕಣೆ, ನೋವಲ್ಲೂ ಕೂಡ ಒಂಥರ ಹಿತ ಕಾಣ್ತಾ ಇದೆ. ಇದೇ ತರ ಮಾಡ್ತಾ ಇರೋ ನೋವು ವಾಸಿ ಆದ್ರೂ ಆಗ್ಬೋದು. ಇದು ನಿಂಗೆ ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಬಾ ಹೋಗಿ ದಬಾಯಿಸೋಣ. ಪಾಂಡುರಂಗ, ಹೀಗೆ ಈ ಮನೆಯಲ್ಲಿ ಹೆಣ್ಣು ಸೇವೆ ಇಲ್ಲ, ಬರೀ ಗಂಡು ಸೇವೆ ಅಂತ ಹೇಳಿರ್ಲಿಲ್ವೇನಾ? ಅದು ನಮ್ಮ ಯಜಮಾನ್ರೆ ತುಂಬಾ ತಲೆನೋವ್ತಾ ಇದೆಯಂತೆ, ಅದಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ. ಚಂಪಾ, ನಮ್ ಮನೇನ ತಿನ್ಕೊಂಡು ತಿರುಗ್ತಿರೋ ದಂಡಪಿಂಡಗಳು ಅನ್ಕೊಂಡಿದ್ದೇನೆ. ನಮ್ಗೆ ಮಸಾಜ್ ಮಾಡಕ್ ಬರಲ್ವಾ? ಅದೇನ್ ಮಾಡ್ಬೇಕು ನಾವೇ ಮಾಡ್ತೀವಿ. ಇಲ್ಲಿಂದ ಜಾಗ ಖಾಲಿ ಮಾಡೋ. ತಲೆಯಲ್ಲಿ ಎಲ್ಲಿ ನೋಡ್ತಾ ಇದೆ ನಿಮ್ಗೆ? ಅದು ಎಲ್ಲ ಕಡೆ ನೋವ್ತಾ ಇದೆ ಕಣ, ಎಲ್ಲಿ ಅಂತ ತೋರಿಸ್ಲಪ್ಪ. ಹೌದಾ? ಪಾಂಡುರಂಗ, ಈಗ ಸ್ವಲ್ಪ ಸುಧಾರಿಸ್ಕೋ. ಇನ್ನು ನೋವ್ತಿದ್ರೆ ಹೇಳು, ಬಂದು ಚಾರ್ಜ್ ಮಾಡ್ತೀವಿ. ಹಲೋ ಜಾಜಿ ಅವರೇ, ನಾನು ಪದ್ದು ಮಾತಾಡ್ತಾ ಇರೋದು. ಹೇಳು ಪದ್ದು, ವಾಟ್ ಇಸ್ ದ ಮ್ಯಾಟರ್? ಜಾಜಿ ಅವರೇ, ಪಾಂಡುರಂಗ ಒಂದು ತಪ್ಪು ಮಾಡಿದ್ದಕ್ಕೆ ಆಗ್ಲೇ ದಾಖಲೆನ್ ರೆಡಿ ಮಾಡಿದೀವಿ. ಚಂಪಾ ಪಾಂಡುರಂಗನ್ ತಲೆ ಮಸಾಜ್ ಮಾಡ್ತಿದ್ಲು. ನಾವ್ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಲ್ದೆ ಚಂಪನ್ ಅಲ್ಲಿಂದ ಓಡಿಸಿದ್ವಿ. ವೆರಿ ಗುಡ್, ಐ ಆಮ್ ಸೋ ಹ್ಯಾಪಿ. ನಾನು ಹೇಳ್ದಾಗೆ ಆಲ್ರೆಡಿ ಒಂದು ಸಾಕ್ಷಿನ ರೆಡಿ ಮಾಡಿದ್ರ, ಇನ್ನು 3 ಸಾಕ್ಷಿನ ನೀವು ರೆಡಿ ಮಾಡಿದ್ದೆ ಆದ್ರೆ ನಾನು ನಿಮ್ಮಿಬ್ರಿಗೊಂದು ಒಳ್ಳೆ ಗಿಫ್ಟ್ ನ ತಂದ್ಕೊಡ್ತೀನಿ. ಜಾಜಿ ಅವರೇ, ಇನ್ನೊಂದು ಸಾಕ್ಷಿ ಸಿಗೋ ಸೂಚನೆ ಸಿಕ್ಕಿದೆ. ನಾವು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀವಿ. ಓಕೆ ಓಕೆ ಓಕೆ. ಲೈಕ್ ಚಂಪಾ, ಏನೇ ಮಾಡ್ತಿದ್ಯಾ? ನಮ್ಮ ಯಜಮಾನ್ರಿಗೆ ಅಂತ ಸ್ಪೆಷಲ್ ಆಗಿ ಕೆನೆ ಕಾಫಿ ಮಾಡ್ತಿದ್ದೀನಿ, ಇವಾಗ ತಗೊಂಡು ಕೊಡ್ತೀನಿ. ಲೇ, ನಿನಗೆ ಎಷ್ಟು ಸಲಾನೇ ಹೇಳೋದು, ಪಾಂಡುರಂಗಂಗೆ ಇನ್ಮೇಲಿಂದ ಈ ಮನೆಯಲ್ಲಿ ಹೆಣ್ಣು ಸೇವೆ ಕಟ್, ಗಂಡು ಸೇವೆ ಕಾಯಂ. ಚಂಪಾ, ನಮ್ ಬಾವಂಗೆ ನಾವೇ ಕಾಫಿ ತಗೊಂಡೋಗ್ ಕೊಡ್ತೀವಿ ಕಣೆ. ನೀವ್ ಕೊಟ್ರೇನು ನಾನ್ ಕೊಟ್ರೇನು? ಅವೆಲ್ಲ ನಿನಗ್ ಬೇಡ, ಬಾವಂಗೆ ನಾವೇ ಸೇವೆ ಮಾಡೋದು. ಸರಿ ಬಿಡಿ, ಯಜಮಾನ್ರು ಕೊಡಕ್ ಮುಂಚೆ ನಿಮ್ಮಿಬ್ರಿಗೆ ಕಾಫಿ ಕೊಡ್ತೀನಿ. ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಯಾಕೆ ನಿಂತಿದ್ದೀರಾ? ಪಾಪ ಕಾಲ್ ನೋವಲ್ವಾ? ತಗೊಳ್ಳಿ. ಏನೇ ಚಂಪಾ, ಇವತ್ತು ನಮ್ಮ ಮೇಲೆ ಇಷ್ಟೊಂದು ಲವ್ವು? ಏನೋ ಗೊತ್ತಿಲ್ಲ ಕಣೋ, ಯಜಮಾನ್ರು ಕಾಫಿ ಕೊಡಕ್ ಮುಂಚೆ ನಿಮ್ಮಿಬ್ರಿಗೆ ಕೊಡ್ಬೇಕು ಅನಿಸ್ತಾ ಇದೆ. ನಾಲ್ಗೆಲ್ಲ ಸುಟ್ಟ ಕಳ್ಪದ. ಏನು ರುಚಿನೇ ಸಿಗ್ಲಿಲ್ವಲ್ಲ? ನಾಳೆ ಬೆಳಗ್ಗೆವರೆಗೂ ನೀವಿಬ್ರು ಕೂತಾಗ್ದಿಂದ ಅಲ್ಲಾಡಲ್ಲ. ಯಾಕೆ? ನೀವಿಬ್ರು ಕುಡ್ದಿದ್ ಕಾಫಿನಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದೆ. ಪದ್ದು, ನೆನ್ನೆ ನಾವು ಸಿಕ್ಕಾಬಟ್ಟೆ ಯಾಮಾರ್ಬಿಟ್ರಿ ಕಣ. ಹ್ಞೂ ಕಣ, ಇನ್ನು ಮೇಲಿಂದ ಆ ಚಂಪನ್ ಜೊತೆ ಡೀಲ್ ಮಾಡುವಾಗ ಬಹಳ ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ಜಾಜಿ ಅವ್ರು ತಂದ್ಕೊಡೋ ಗಿಫ್ಟ್ ನಾವು ಕಳ್ಕೊಂಡ್ಬಿಡ್ತೀವಿ. ಅಲ್ಲ ಕಣಪ್ಪದ್ದು, ಜಾಜತ್ಗೆ ಊರ್ಗ್ ಹೋದಾಗ್ಲಿಂದ ಈ ಚಂಪ ಸಿಕ್ಕಾಪಟ್ಟೆ ಚಾಲಕ ಆಗ್ಬಿಟ್ಟಿದ್ದಾಳಲ್ಲೋ, ನಮ್ಮನ್ನೇ ಯಾಮರ್ಸ್ಬಿಟ್ಲಲ್ಲೋ. ಅದಕ್ಕೆ ಇನ್ಮೇಲಿಂದ ಅವಳು ನಮ್ಗೆ ಏನೇ ತಿನ್ನಕ್ಕೆ ಕುಡಿಯಕ್ಕೆ ಕೊಟ್ರು ನಾವು ತಗೊಳದ್ ಬೇಡ. ತಂದ ತಕ್ಷಣ ವಾಪಸ್ ಕಳಿಸ್ಬೋಣ. ಲೇ, ಯಾಕೋ ಮಾಡ್ತೀಯಾ? ಅವ್ಳು ಏನೇ ತಗೊಂಡ್ಬಂದ್ರು ಅವಳಿಗೆ ಒಂದ್ಸಲ ಟೇಸ್ಟ್ ಮಾಡ್ಸೋಣ. ಅವಳು ತಿಂದ ಮೇಲೂ ಅವಳಿಗೆ ಏನು ಆಗ್ಲಿಲ್ಲ ಅಂದ್ರೆ ಆಮೇಲೆ ನಾವ್ ಅದನ್ನ ತಿನ್ನೋಣ. ಅದು ಬಿಟ್ಟ ನಿಮ್ಗೋಸ್ಕರ ಸ್ಪೆಷಲ್ ಆಗಿ 2 ಚಟ್ನಿ ಮಾಡಿದೀನಿ, ತಗೊಳ್ರು. ಲೇ ಚಂಪ, ನಿನ್ನೆ ಯಾಮಾರ್ದಂಗೆ ದಿನ ಯಾಮಾರಕ್ಕೆ ನಮ್ಮ ಮನೇನ್ ಗುಗ್ಗುಗಳು ಅನ್ಕೊಂಡ್ಬಿಟ್ಟೇನೆ. ಪದ್ದು, ಯಾಕೋ ಹೊಡೆದೆ? ಯಾಕೆ ಹೊಡೆದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ಹೊಡೆದು ಬಿಡ್ತೀನಿ. ಗೊತ್ತಾಯ್ತು. ನೋಡು ಚಂಪಾ, ಪ್ರತಿ ದಿನಾನು ಭಾನುವಾರ ಆಗಕ್ಕೆ ಸಾಧ್ಯ ಇಲ್ಲ. ಸೋಮವಾರನು ಬರುತ್ತೆ, ಶುಕ್ರವಾರನು ಬರುತ್ತೆ. ನೀನು ತಂದ್ಕೊಟ್ಟಿದ್ದ ಚಕ್ಲಿನ ಕಣ್ಣು ಮುಚ್ಕೊಂಡು ತಿನ್ನೋದಿಕ್ಕೆ ನಮ್ಮನ್ನೇನು ಗುಗ್ಗುಗಳು ಅನ್ಕೊಂಡಿದ್ಯಾ? ಇದನ್ನ ಮೊದಲು ನೀನ್ ತಿನ್ನು, ಆಮೇಲೆ ನಾವು ಯೋಚನೆ ಮಾಡ್ತೀವಿ. ಇರೋದೇ 2, ನಾನ್ ತಿನ್ಬಿಟ್ರೆ ನಿಮ್ಗೆ ಸಿಗುತ್ತೆ. ಪೂರ್ತಿ ತಿನ್ನು ಅಂತ ಯಾರು ಹೇಳ್ತಾ ಇರೋದು? ಒಂದು ಸ್ವಲ್ಪ ತಿನ್ನು. ಆಗಬಹುದು. ನೋಡು, ಇದು ನಿನ್ ಪಾಲಿಂದು, ಇದು ಅವನ್ ಪಾಲಿಂದು. ಇದ್ರಲ್ಲೂ ತಿಂದಿದ್ದೀನಿ, ಇದ್ರಲ್ಲೂ ತಿಂದಿದ್ದೀನಿ, ತಗೊಳ್ಳಿ. ಸರಿ, ಎತ್ಕೊಂಡು ಹೋಗು. ನಿಮ್ಗೆ ಅಂತ ತಂದಿರೋದು? ಕಾಗೆ ಎಂಜಲ್ ಮಾಡಿದ್ದನ್ನ ನಾವು ತಿನ್ನೋದಕ್ಕೆ ನಮ್ಮ ಮನೇನ್ ಮರಿ ಕಾಗೆಗಳು ಅನ್ಕೊಂಡ್ಬಿಟ್ಟೇನೆ.
ಲೇ ಬಿಟ್ಲ ಕೈಗೆ ಬಂದಿದ್ದ ಚಕ್ಲಿ ಬಾಯಿಗೆ ಬರ್ಲಿಲ್ವಲ್ಲೋ. ಓದೋಯ್ತು ಬಿಡು, ಮನೆ ಕೆಲಸದವ್ರು ಎಂಟು ಮಾಡಿದ್ದನ್ನ ನಾವು ತಿನ್ನಕ್ಕಾಗತ್ತಾ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಪ್ಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನು ಮುಸ್ರೆ ತಿಕ್ದವಳು ಎಂಜಲ್ ಮಾಡಿದ ಚಕ್ಲಿ ತಿನ್ನೋದಕ್ಕೆ ನಾವೇನು ಗತಿ ಕೆಟ್ಟಿದೀವ? ಹೋಗಲ್ಲೇ. ನಮಸ್ಕಾರ ಬಾಬಾ. ನಂದು ಅದೇ ಕಣ ಪಾಂಡ್ರಂಗ. ಏನ್ರ ಖರ್ಚಿಗೆ ಏನಾದ್ರೂ ದುಡ್ಡು ಬೇಕಾಗಿತ್ತ? ನೀವು ಕೊಡೋ ದುಡ್ಡು ಯಾವ ನಾಯಿಗೆ ಬೇಕ್ರಿ? ಇಲ್ಲಿ ನಡೀತಾ ಇರೋ ವಿಷಯಗಳನ್ನ ನಾವು ಜಾಜಿ ಅವ್ರಿಗೆ SMS ಮಾಡಿದ್ರೆ ಸಾಕು, ನಮಗ್ ಬೇಕಾಗಿರೋ ಅಷ್ಟು ದುಡ್ಡು ಮನಿ ಆರ್ಡರ್ ಬಂದು ಬೀಳುತ್ತೆ. ಮತ್ತೆ ಯಾಕಪ್ಪ ಇಲ್ಲಿ ಬಂದು ನಿಂತ್ಕೊಂಡ್ರಿ? ಹೇಗಿದ್ರು ನಿಮ್ಗೆ ಹೆಣ್ ಸೇವೆ ಇಲ್ವಲ್ಲ, ಗಂಡು ಸೇವೆ ಏನಾರು ಬೇಕಿತ್ತಾ ಅಂತ ಕೇಳೋಣ ಅಂತ ಬಂದ್ವಿ. ಆ ಸೇವೆಯ ದರ್ದು ಮತ್ತು ಜರ್ರತ್ತು ಸದ್ಯಕ್ಕಿಲ್ಲಪ್ಪ, ಇದ್ದಾಗ ಹೇಳ್ ಕಳಿಸ್ತೀನಿ ಅಂತೆ. ನೀವಿನ್ ಹೋಗ್ಬನ್ನಿ, ನಾನು ಲೆಕ್ಕದಲ್ಲಿ ಮಗ್ನನಾಗಿದ್ದೀನಿ. ಹಾಗೆಲ್ಲ ಆಗೋದಿಲ್ಲ ಕಣ ಪಾಂಡ್ರಂಗ, ಜಾಜಿ ಅವ್ರ ಆರ್ಡರ್ ಆಗಿದೆ. ಏನಂತನಪ್ಪ? ನೀನೆಲ್ಲೋ ನಾವಲ್ಲೇ ನೀನೆಲ್ಲೋ. ಏನೇ ಯಜಮಾನ್ರೆ, ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಲೇ ಹುಡುಗರ ಪಾಪ, ಅವಳು ಏನು ನಮ್ ಜೊತೆ ಪರ್ಸನಲ್ ಆಗಿ ಅಂದ್ರೆ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ನೀವು ಸ್ವಲ್ಪ ಆಚೆ ಕಡೆ ಹೋಗಿರ. ನಾವ್ಯಾಕೋ ಹೋಗೋಣ, ನಾವು ಕೇಳಿಸ್ಕೊಂತೀವ. ದಂಡ ಪಿಂಡಗಳ ಹೆಣ್ಣು ಮಕ್ಕಳು ಅಂದ್ರೆ 108 ಸಮಸ್ಯೆ ಇರುತ್ತೆ ಕಣ್ರ. ಅದನ್ನ ಕಂಡ್ಕೊಂಡವ್ರ ಮುಂದೆ ಹೇಳ್ಕೊಳಕಾಗತ್ತ? ಮನೆ ಯಜಮಾನ್ ಹತ್ರ ಹೇಳ್ಕೊತಾರಪ್ಪ. ಏನ್ ತಪ್ಪಕ್ ಜಾಗ ಖಾಲಿ ಮಾಡ್ತಿರೋ ಅಥವಾ ನನ್ನ ಇನ್ನೊಂದು ಮುಖಾನ್ ತೋರ್ಸ್ಬಿಡ್ಲು? ನೀವು ನಿಮ್ಮ ಇನ್ನೊಂದು ಮುಖ ನೀನು ತೋರ್ಸಕ್ ಹೋಗಬೇಡಿ. ಪದ್ದು ನಡಿಯೋ ಹೋಗೋಣ. ಏನು ಯಜಮಾನ್ರೆ, ನಾನು ಒಂದ್ ಹಬ್ಬ ಆಚರಿಸ್ಬೇಕು ಅಂತ ಇದ್ದೀನಿ. ಮೊದ್ಲೇ ಇಲ್ಲಿ ಬರಗಾಲ ಬೇರೆ ಒಕ್ಕಸ್ಕತ ಐತೆ. ಇಂಥ ಟೈಮಲ್ಲಿ ನಾ ಹಬ್ಬ ಹರಿದಿನ ಅಂತ ಕೂಗ ಬೇಕಾಗಿಲ್ಲ ಮಾಡ್ಕೊಡ್ತ ಅಷ್ಟೇ. ಇದು ಖರ್ಚು ಮಾಡುವಂತ ಹಬ್ಬ ಅಲ್ಲ, ಖರ್ಚು ಉಳಿಸುವಂತ ಹಬ್ಬ. ಖರ್ಚು ಉಳಿಸುವಂತ ಹಬ್ಬ ಆದ್ರೆ ಬರೀ ಹಬ್ಬ ಏನೇ ಹರಿದಿನೂ ಮಾಡ್ಬಿಡೆ. ನೀವು ಹಬ್ಬ ಆಚರಿಸೋದಕ್ಕೆ ಅನುಮತಿ ಕೊಟ್ರೆ ನಾನು ಈ ತಿಂಗಳು ಸಂಬಳನೇ ಕೇಳಲ್ಲ. ತಿಂಗಳು ಸಂಬಳನೇ ಬಿಡ್ತಾಳೆ ಅಂದ್ರೆ ಅದು ಇನ್ನೆಂತ ಹಬ್ಬ ಇರಬೇಕು? ಮಾಡೋಗ ನಾನು ಇದ್ರ ಮಾಡೋಗ ಆ ಹಬ್ಬಕ್ಕೆ ನಿಮ್ ಸಹಕಾರನೂ ಬೇಕು. ಲೇ, ನೀನು ಒಂದು ತಿಂಗಳು ಸಂಬಳ ಬಿಡ್ತೀನಿ ಅಂದ್ರೆ ನಾನು ಸಹಕಾರ ಕೊಡದೇ ಇರ್ತೀನ? ನೀನ್ ಏನು ಯೋಚನೆ ಮಾಡ್ಬೇಡ. ಆ ಹಬ್ಬದ ದಿವಸ ನಾನು ಬೆಳಗ್ಗೆ 4:00-4:30 ಎದ್ದು ಬಿಡ್ತೀನಿ, ತಲೆಸ್ನಾನ ಮಾಡ್ಬಿಡ್ತೀನಿ. ಲೇ, ಹಂಗಂತ ನೀನು ಪೂರ್ತಿಯಾಗಿ ಹೊಸಬಟ್ಟೆ ತಗೋ ಅಂತ ಹೇಳ್ಬೇಡ. ಬೇಕಿತ್ತಂದ್ರೆ ನೀನು ನನ್ನವಳಲ್ವಾ, ಒಂದು ಚಡ್ಡಿನೂ ಬನ್ನಿನೂ ಹಾಕೊಂಡು ಹಬ್ಬ ಮುಗಿಸ್ಬಿಡ್ತೀನಿ. ಹೋಗಿ ಅದು ಯಾವ ಹಬ್ಬನೇ? ಅನುಮಾನದ ಹಬ್ಬ ಆಚರಿಸ್ಬೇಕು ಅಂತಿದ್ದೀನಿ. ಚಪ್ಪಚಮಲಿ, ಈ ಅನುಮಾನದ ಹಬ್ಬ ಅಂತ ಹೇಳ್ತಾ ಇದೆಯಲ್ಲ, ಅಲ್ಲ ಅದು ಹೆಂಗಿರುತ್ತೆ, ಏನ್ ಕತೆ ಎತ್ತ? ಇದನ್ನ ಆಚರಿಸೋದ್ರಿಂದ ನನ್ನ ಮಾನ ಮರದಿ ಏನು ಹೋಗಲ್ಲ ತಾನೆ? ಇಲ್ಲ ಯಜಮಾನ್ರೆ, ಒಂದ್ 10 ಜನಕ್ಕೆ ನಾವಿಬ್ರ ಮೇಲೆ ಅನುಮಾನ ಬರೋ ಹಾಗೆ ಒಂದ್ 10 ಸಲ ನಡ್ಕೊಂಡ್ರೆ ಆಗೋಯ್ತು. ಹಾಗ್ ಮಾಡೋದ್ರಿಂದ ಹಬ್ಬಕ್ಕೂ ಒಂದ್ ಕಳೆ ಬರುತ್ತೆ. ಸುಮ್ಮನೆ ಆಡೋ ಮಾತುಗೊಂದು ಅರ್ಥ ಬೇಡವೇನೆ? ಒಂದು ಸಲ ಅನುಮಾನ ಬಂದರೆ ಸಂಸಾರ ನೆಗದು ಬಿದ್ದು ಹೋಗುತ್ತೆ. ಅಂಥದ್ದಲ್ಲಿ 10 ಜನಕ್ಕೆ 10 ಸಲ ಅನುಮಾನ ಬರೋ ಹಾಗೆ ನೀವು ನಡ್ಕೋಬೇಕಾ? ಹಾಗಾಗ್ಬೇಕು ಅಂತಾನೆ ಹೇಳಿದಾರಲ್ಲ. ಯಾವ ನನ್ನ ಮಗ ಹೇಳಿದ್ರೆ? ವೇಗದೂತ ಶಾಸ್ತ್ರಿಗಳು. ಈ ಪಾರ್ವತಿ ಪರಮೇಶ್ವರನ ಮನೆಗೆ ಹೋಗಿ ಮದುವೆ ಮಾಡಿಸಿದ್ರಲ್ಲ, ಆ ಶಾಸ್ತ್ರಿಗಳ? ಹೌದು ಅತ್ತೆ, ಹೀಗ್ ಮಾಡೋದ್ರಿಂದ ನನಗ್ ಒಳ್ಳೇದಾಗತ್ತಂತೆ. ಊರಲ್ಲಿರೋ ಜಮೀನು ಇತ್ಯರ್ಥ ಆಗಿ ನನ್ಗೆ 5 ಕೋಟಿ ಸಿಗುತ್ತಂತೆ. 5 ಕೋಟಿ ಸಿಕ್ಕತ್ತೆ ಅನ್ನೋ ಆಗಿದ್ರೆ ಹಬ್ಬನ ಆಚರಿಸದೆ. ಪದ್ದು, ಏನೋ ಇದು ಹಬ್ಬ ಮಾಡ್ತಾಳಂತಲ್ಲೋ? ಹಬ್ಬದ ನೆಪದಲ್ಲಿ ಸಿಹಿ ತಿಂಡಿಗಳು ಮಾಡಿ ಪಾಂಡ್ರಂಗನ್ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಪ್ಲಾನ್ ಮಾಡಿದಾಳೆ. ಅದೇ ನಮ್ ಜಾಜತ್ಗೆ ಮಲ್ಲಿದ್ದಾಗ ಒಂದ್ ದಿವಸ ಸ್ವೀಟ್ ಮಾಡ್ತಾಳ. ನಮ್ ಜಾಜತ್ಗೆ ಮಲ್ಲಿಲ್ಲ ಅಂತಾನೆ ಇವಳು ಸ್ವೀಟ್ ಮಾಡ್ತಿರೋದು. ಏನ್ ಹೇಳ್ತಾ ಇದೀರಾ ನೀವು? ನಿಜಾನು ಹೇಳ್ತಾ ಇದೀನಿ ಜಾಜತ್ಗೆ, ಯಾವ್ದೋ ಅನುಮಾನದ ಹಬ್ಬ ಅಂತೆ. ನನ್ನ ಹಬ್ಬಿ ಮನೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ. ಯಾವ್ದೇ ಕಾರಣಕ್ಕೂ ಅವರು ಆ ಹಬ್ಬನ ಸೆಲೆಬ್ರೇಟ್ ಮಾಡ್ಬಾರ್ದು. ಆ ರೀತಿ ಫಾಲೋ ಅಪ್ ಮಾಡಿ, ಓಕೆ? ಓಕೆ ಜಾಜತ್ಗೆ, ಏನಂತ ನಡಿ ಹೇಳ್ತೀನಿ. ಮಾಡ್ತಾರಲ್ಲಪ್ಪ ಇವರು. ಅಣ್ಣಯ್ಯ, ಬೆಳಗ್ಗೆ ಬೆಳಗ್ಗೆನೆ ಮುಖಾನು ತೊಳೆದು ಎಲ್ಲ ಹಾಳಾಗೋಗಿದ್ದೆ. ನನ್ನ ಪಾಡಿ ನಾನು ಶಿವ ಅಂತ ಇಲ್ಲೇ ಮಲ್ಕೊಂಡಿದ್ದೆ ಕಣಮ್ಮ. ಅವ್ನು ಯಾವನೋ ಒಬ್ಬನ ಜಮೀನು ಬೇಕು ಅಂತ ಆಳಾಸ್ತಿನಲ್ಲೇ ಕರ್ಕೊಂಡು ಹೋದ. ಸಿಮೆಂಟ್ ಡೀಲ್ ಆಯ್ತಾ? ಏನಾಯ್ತು? ಜಸ್ಟ್ ಮಿಸ್. ನಾನು ಹೋಗೋದಕ್ಕಿಂತ 2 ಸೆಕೆಂಡ್ ಮುಂಚೆ ಬೇರೆ ಯಾರಿಗೋ ಕುದುರು ಬಿಡ್ತೆ ಕಣ. ಹೋಗಿದ್ದೆ? ನಾನು 4:00ವರೆಗೆ ಹೋಗಿದ್ದಮ್ಮ. ಅಲ್ಲ, ಅವ್ನು ನನಗಿಂತ ಮುಂಚೆ ಬಂದ ಕುದುರ್ಸವನೆ ಅಂದ್ರೆ ಅವನು ಇನ್ನೆಂತ ಕುಳ ಇರ್ಬೇಕು ಲೆಕ್ಕ ಹಾಕ. ಇದ್ರ ಜೊತೆ ಹೇಗೆ ನನಗೊಂದು ಸಾಕಾಗೋಯ್ತು. ಬೆಚ್ಚಿಗೆ ಸ್ನಾನ ಮಾಡ್ಬಿಡ್ತೀನಿ. ಬಿಸಿನೀರು ರೆಡಿ ಇದೆಯಲ್ವಾ? ಅಣ್ಣಯ್ಯ, ನೀನ್ ಹೋದಾಗಿಂದ ಕರೆಂಟೇ ಇಲ್ಲ, ತಣ್ಣೀರೇ ಗಟ್ಟಿ. ನೀನು ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡಮ್ಮ? ನಾನಷ್ಟೇ ಅಲ್ಲ, ನಮ್ಮ ಯಜಮಾನ್ರು ಸ್ನಾನ ಮಾಡ್ಬೇಕಾದ್ರೂ ಬಿಸಿನೀರಿತ್ತು. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಆದ್ರೆ ಪ್ರತಿನಿತ್ಯ ಮೈ ಮೇಲೆ ಬಿಸಿನೀರೇ ಬೀಳುತ್ತೆ ಅಲ್ವಾ? ಒಳಗಡೆ ಸ್ನಾನ ಮಾಡಕ್ ಹೋಗಿರೋದು ಪಾಂಡುರಂಗ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ನಾನು ಒಳಗ್ ಹೋಗ್ಬೇಕು. ಯಾಕೆ ಅಂತ? ಯಜಮಾನ್ರಿಗೆ ಬೆನ್ನುಜ್ಜಿ ಸ್ನಾನ ಮಾಡಿಸ್ಬೇಕಲ್ಲ. ಇದಕ್ಕೆ ನಮ್ಮ
ನಮ್ಮ ಬಾವ ಒಪ್ಕೊಂಡಿದಾರ? ಒಪ್ಕೊಂಡಿರೋದಕ್ಕೆ ಬಾಗ್ಲು ತಟ್ತಾ ಇರೋದು. ಅಯ್ಯೋ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಎಲ್ಲ ಸರಿಯಾಗಿ ನಡೀತಾ ಇದೆ. ಸ್ವಲ್ಪ ಆಚೆ ಹೋಗಲೇ. ಅತ್ತವ್ರೆ ಅಯ್ಯ ಬಾರಮ್ಮ ಇಲ್ಲೇ. ಯಾಕೋ ನಾಲ್ಗೆ ಉದ್ದ ಆಗ್ತಾ ಇದೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀಲಿ. ನಾನು ನಿಮ್ ಮತ್ತೆ ಬೀದಿಗೆ ಹೋಗೋ ದಾಸಮ್ಮ ಅಲ್ಲ. ಹೀಗೆ ಮಾತಾಡ್ತಾ ಇದ್ದೆ ಅಷ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತೆಗಿಬೇಕಾಗುತ್ತೆ. ನಾನು ಚೆಟ್ಟಿಂದ ತುಂಡಿನ ವಂಶದ ಮೋಚಾಕು ತೆಗಿಬೇಕಾಗತ್ತೆ. ಇದು ಮನೆನೇನ್ರಿ? ಇಲ್ಲಿ ಆಗ್ತಿರೋದನ್ನ ನಾನು ಹೇಗ್ರಿ ಹೇಳಿ? ಪದ್ದು ನೀನೇ ಹೇಳೋ. ರಂಗತ್ತೆ, ಪಾಂಡುರಂಗ ಒಳಗಡೆ ಸ್ನಾನ ಮಾಡ್ತಿದ್ದಾನೆ. ಆಗ ಈ ಚಂಪಾ ಒಳಗಡೆ ಹೋಗಿ ನಾನು ಅವನ ಬೆನ್ ತಿಕ್ತೀನಿ ಅಂತಾಳಲ್ಲ. ಈ ತರ ಮನೇಲಿ ನಮ್ಮಂತ ಮರ್ಯಾದಸ್ಥರು ಇರ್ಬೇಕೋ ಇಲ್ಲ ಎಲ್ಲಾನು ಹಾಳಾಗಿ ಹೋಗ್ಬೇಕಾ? ಚಂಪಾ, ಮನ ಬಂದಿಗೆಲ್ಲ ಅನುಮಾನ ಬರೋ ತರ ಯಾಕೆ ನಡ್ಕೋತೀಯ? ಅದು ನನ್ನ ಯಜಮಾನ್ರು ಯಾಕೋ ಬೆನ್ನೆವೆ ಆಗ್ತಿದೆ. ಬೆಳಗ್ಗೆನೆ ಬಂದ್ ಬೆನ್ ತಿಕ್ಕು ಅಂದ್ರೆ ಅದಕ್ಕೆ ಬಂದೆ. ಅದೇನ್ ಸಿಕ್ತೀವೋ ಅದನ್ನ ನನಗೆ ಸಿಕ್ಕು. ಹೋಗ್ಲಿ ಬಿಡಿ ಯಜಮಾನ್ರೆ, ಇವ್ರಿಗೆಲ್ಲ ನಾವ್ ಯಾರು ಅಂತ ಗೊತ್ತಾಗೋಗಿದೆ. ನಾಳೆ ಬೆಳಗ್ಗೆ ಕೋಳಿ ಕೂಗಕ್ ಮುಂಚೆನೆ ಎದ್ದೇಳ್ಬಿಡಿ. ನಿಮ್ ಬೆನ್ ತಿಕ್ಕಿ ಬಿಸಿನೀರು ಇದು ಹೋಗ್ಬಿಡ್ತೀನಿ. ಬಿಟ್ಲಾ ಎಲ್ಲೋ ಗಂಡುಗಲಿ ವಂಶದ ಕಟ್ಟ ಕಡೆ ಎದ್ದುಂಡು ಕಾಣಿಸ್ತಾನೆ ಇಲ್ಲ. ನಾನು ಬೆಳಗ್ಗೆಯಿಂದ ಹುಡುಕ್ತಾನೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಡಿಗೆ ಮನೇಲಿ ಚಂಪಾ ಇಲ್ಲ, ಪಾಂಡುರಂಗನು ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಇದ್ರ ಅರ್ಥ? ಒಂದ್ ನಿಮಿಷ ನಾನು ಹೆಂಡತಿನ ಕೇಳಿ ನೋಡ್ತೀನಿ. ಪಲ್ಲು, ಏನಮ್ಮ ಪಲ್ಲು, ಬರ್ತಾ ಇಲ್ಲಿ. ಏನಪ್ಪ? ಇದು ಪಲ್ಲು, ನಿಮ್ಮ ಅಣ್ಣ ಇಲ್ಲಮ್ಮ, ಕಾಣ್ತಾನೆ ಇಲ್ಲ ಬೆಳಗಿಂದ. ನಮ್ಮ ಅಣ್ಣ ಏನ ರೂಮಲ್ಲಿ ತಿಂಡಿ ತಿಂತಾ ಇರ್ಬೇಕು. ಹಾಗಿದ್ರೆ ಚಂಪಾ ಅಣ್ಣ ಹಿಂಗ್ ತಿಂಡಿ ಕೊಟ್ಟು ಬರೋದಕ್ಕಿಂತ ರೂಮ್ ಹೋದಳು ಇನ್ನೂ ಬಂದಿಲ್ಲ. ಏನಮ್ಮ ಇಂಥ ಕೆಲಸ ಆಗೋಯ್ತು? ಅವ್ರಿಬ್ಬರನ್ನು ಒಟ್ಟಿಗೆ ಬಿಡಬಾರ್ದಾಗಿತ್ತು. ನೀನು ಚಂಪನ್ನ ತಡಿಬೇಕಾಗಿತ್ತು. ನಾನ್ ಚಂಪನ್ ತಡಿದ್ರೆ ನನ್ನೇ ಹೋಗು ಅಂತಾಳೆ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಈ ತರ ಕೆಲಸ ಎಲ್ಲ ಚಂಪಾ ಯಾಕೆ ಮಾಡ್ಬೇಕು? ನಾವ್ ಇದೀವಲ್ಲ. ಅಲ್ಲ, ಈ ಕೆಲ್ಸ ಎಲ್ಲ ನೀವ್ ಯಾಕೆ ಮಾಡ್ಬೇಕು? ಅಯ್ಯೋ, ನಿನಗೆ ಅವೆಲ್ಲ ಅರ್ಥ ಆಗಲ್ಲ ಕಣಮ್ಮ. ಜಾಜತ್ಗೆ ಬೇರೆ ಊರಲ್ಲಿಲ್ಲ. ಇವ್ಳು ನೋಡಿದ್ರೆ ತಿಂಡಿ ಕೊಡಕ್ಕೆ ಅಂತ ಹೋದವಳು ಇನ್ನೂ ಆಚೆನೆ ಬಂದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇದಕ್ಕೆಲ್ಲ ಯಾರು ಹೊಣೆ? ಬಾರ ಹೋಗಿ ಏನ್ ನಡೀತಿದೆ ಅಂತ ನೋಡೋಣ. ನಡೆಯೋ. ಸರಿ, ಈಗ ಮೂತಿ ಒರ್ಸ್ಕೊಳ್ಳಿ, ನಾನು ಹೋಗಿ ಕಾಫಿ ತಗೊಂಡ್ಬರ್ತೀನಿ. ನೀನ್ ಸಂಬಳ ಕೇಳಲ್ಲ ನಂಗಿದ್ರೆ ಬರೀ ಉಳ್ಸೋದು ತಿನ್ಸೋದೇನು? ವರ್ಷದ ಪರ್ಸೋದೆಲ್ಲ ನೀನೇ ಮಾಡ್ಬಿಡು. ಏನು, ನಾನು ಯಜಮಾನ್ರಿಗೆ ತಿನ್ಸಿದ್ ನೋಡಿ ನಿಮ್ಗೆ ಅನುಮಾನ ಬಂತಾ? ಮೊದ್ಲಿಂದಾನು ಅನುಮಾನ ಇತ್ತು, ಈಗ ಕ್ಲಿಯರ್ ಆಯ್ತು. ಅಲ್ಲಿಗೆ 3 ಜನಕ್ಕೆ ಅನುಮಾನ ಬಂದಂಗ ಆಯ್ತು. ಯಾರ್ಯಾರಿಗೆ? ನಿಮ್ಮಿಬ್ರಿಗೆ ಮತ್ತೆ ಪಲ್ಲುಗೆ 7 ಜನಕ್ಕೆ ಅನುಮಾನ ಬರ್ಬೇಕು. ಲೋಪದ್ದು ಯಾವ್ದೋ ಇದು ಲೆಕ್ಕ. ನನಗೂ ಗೊತ್ತಾಗ್ತಿಲ್ಲ ಕಣ. ಆದ್ರೆ ಈ ಲೆಕ್ಕನ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿ ನಮ್ ಲೆಕ್ಕ ಚುಕ್ತ ಮಾಡ್ಕೊಳ್ಳೋಣಪ್ಪ. ರೆಡಿ ನಾನ್ಸೆನ್ಸ್. ಇಂಥದಕ್ಕೆಲ್ಲ ಅವಕಾಶ ಮಾಡ್ಕೊಟ್ಟು ನೀವಿಬ್ರು ಚೆನ್ನಾಗಿ ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರ. ನೀವಿಬ್ರು ವಾಚ್ ಮಾಡ್ತಿರೋ ಅನ್ನೋ ಧೈರ್ಯದ ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ರಾಜಿಯವ್ರೆ, ನಾವು ಕಾವಲು ಕಾಯ್ತಾನೆ ಇದೀವಿ. ಆದ್ರೆ ಆ ಚಂಪಾ ಯಾವ ಮಾಯದಲ್ಲಿ ಸ್ವಂತ ನಿಲ್ಸ್ಕೊಂಡು ಹೋಗ್ತಾಳೋ ಗೊತ್ತೇ ಆಗ್ತಾ ಇಲ್ಲ. ನುಯ್ಯೋ ಸೊಂಟಕ್ಕೆ ಒಂದ್ ದೆಬ್ಬೆ ಕಟ್ರೋ. ಏನಂತ? ನುಲಿಯೋ ಸೊಂಟಕ್ಕೆ ದೆಬ್ಬೆ ತಟ್ಬೇಕಂತ. ಸೊಂಟ ಸೈಜ್ ಗೊತ್ತಿಲ್ಲ ಅಂತ ಹೇಳೋ. ಜಾಜಿಯವ್ರೆ, ಮೊನ್ನೆ ನಮ್ಮಿಬ್ರಿಗೂ ನಿದ್ದೆ ಮಾತ್ರ ಹಾಕ್ಬಿಟ್ಟು ಪಾಂಡುರಂಗನ್ ಸೇವೆ ಮಾಡೇ ಬಿಟ್ಲು. ಸ್ಟಾಕ್ ಮಾಡಕ್ಕೆ ಶೇಮ್ ಆಗಲ್ವೇನೋ? ಕಾಮ್ ಚೋರ್. ಅಲ್ಲ, ನಾನು ಇಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ಲೋ ಅಥವಾ ಅಲ್ಲಿಗೆ ಬಂದು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲೋ? ನಾನು ನಂಬ್ಕೊಂಡು ನಾನು ಇಲ್ಲಿಗೆ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನೀನೇ ನನಗೆಲ್ಲ ಏ ಚಂಪಾ, ನಿಮಿಷ ನಿಂತ್ಕೊಳೆ. ನೀನೇ ನನಗೆಲ್ಲ ನೀನೇ ಅಂತ ಹಾಡಾಡ್ಕೊಂಡು ಮೆಟ್ಲತ್ಕೊಂಡು ಹೋಗ್ತಿದ್ದಾಳೆ. ಇಮಿಡಿಯೇಟ್ಲಿ ಸ್ಟಾಪ್ ಹರ್. ಸರಿ, ಅಟ್ಯಾಕ್. ಲೇ ಚಂಪಾ, ನೀನೇ ನನಗೆಲ್ಲ ನೀನೇ ಅಂತ ಯಾರನ್ನ ಕುರ್ದಾಡ್ತಿದ್ಯೆ? ನಿನ್ಗೆ ಅಂತಾನೆ ಅನ್ಕೋ. ಹಾಗೆ ತಿಳ್ಕೊ, ನನ್ ಹಾಡು ಏನಿದ್ರು ನಮ್ಮ ಯಜಮಾನ್ರಿಗೆ ಮಾತ್ರ ಮುಡ್ಕೋ, ಜಾಗ ಬಿಡಲ್ಲ. ಪಜ್ಜು, ನೋಡ್ದೇನು? ನಾವು ಕಾವಲು ಕಾಯ್ತಿದೀವಿ ಅನ್ನೋ ಕಾಮನ್ ಸೆನ್ಸ್ ಇಲ್ದೆ ರಾಜಾ ರೋಷಾಗಿ ಮೆಟ್ಲತ್ಕೊಂಡು ಹೋಗ್ತಿದ್ದಾಳಲ್ಲೋ. ಬಿಟ್ಲಾ, ಮೇಲ್ ಹೋದವರು ಯಾವತ್ತಿದ್ರು ಕೆಳಗಡೆ ಬರ್ಲೇಬೇಕು. ಅವಳು ಕೆಳಗ್ ಬರೋ ಅಷ್ಟರಲ್ಲಿ ಇಲ್ಲೊಂದು ತಂತಿ ಕಟ್ಬಿಡೋಣ. ಎರಡು ಬಿದ್ದು ಕಾಲು ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ. ನೋಡ್ತಾರೆ ಬಿಟ್ಲಾ, ಚಂಪಾ ಮೆಟ್ಲಿಟ್ಕೊಂಡ್ ಬರ್ತಾಳೆ. ಈ ತಂತಿನ ಎಡವಿ ಬಿದ್ದು ಸೊಂಟ ಜೊತೆ ಕಾಲು ಮುರ್ಕೊಂಡು ಮೂಲೆ ಸೇರ್ತಾಳೆ. ಲೇ ಪದ್ದು, ಕಂಬಿ ಕಟ್ಟಿ ನನ್ನ ಹೆಂಡತಿನೇ ಬಿಡಿಸೋಂಗಾಗೋಯ್ತಲ್ಲ. ಯಾಕಮ್ಮ ಪಲ್ಲು ಹೊಡ್ದೆ? ನಿನ್ನನ್ ಬಿಡಿಸ್ಬೇಕು ಅಂತ ಕಂಬಿ ಕಟ್ಟಲಿಲ್ಲಮ್ಮ, ಅವಳನ್ನ ಬಿಡಿಸ್ಬೇಕು ಅಂತ ಕಂಬಿ ಕಟ್ಟಿದ್ದು. ಹೆಂಡತಿಗೆ ಕಮ್ಮಿ ಕಟ್ ಬೀಳಿಸ್ತೀರಾ ನೀವು? ನಿಮ್ಮನ್ನ ನರಕದಲ್ಲಿ ಕೊತ್ತ ಕೊತ್ತ ಅಂತ ಕುದಿಯ ಎಣ್ಣೆ ಹಾಕಿ
ಮಾತಾಡಬೇಡ, ಮೇಲೆ ಏನ್ ನಡೀತಾ ಇದೆ ಅಂತ ನೋಡೋಣಪ್ಪ. ಏನು ಯಜಮಾನ್ರೆ, ಈಗ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವು ಪ್ರೀತಿಯಿಂದ ಉತ್ತರ ಕೊಡ್ಬೇಕು, ಇಲ್ಲ ಅಂದ್ರೆ ಸಂಬಳ ಕೇಳ್ತೀನಿ. ನೀನು ಸಂಬಳ ಮಾತ್ರ ಕೇಳಬೇಡ, 1 ಬಿಟ್ಟು 10 ಪ್ರಶ್ನೆ ಕೇಳೋ, ನಾನು ಪ್ರೀತಿಯಿಂದನೇ ಉತ್ತರ ಕೊಡ್ತೀನಿ. ಈಗ ನನ್ಗೆ 5 ಕೋಟಿ ರೂಪಾಯಿ ಆಸ್ತಿ ಬರುತ್ತಲ್ಲ, ಅದನ್ನ ನಾನ್ ನಿಮಗ್ ಕೊಡ್ಬೇಕು ಅಂತ ಇದೀನಿ. ನೀವ್ ಅದನ್ನ ತಗೋತೀರ ತಾನೆ? ಲೇ ಹೆಣ್ಣು ಹೊನ್ನು ಕೊಟ್ರೆ ಯಾವ ನನ್ನ ಮಗ ತಾನೇ ಬೇಡ ಅಂತಾನೆ. ನನ್ನೇನ್ ಮದ್ವೆ ಆದ್ರೆ ನಿಮ್ಗೆ 2 ಸಿಗುತ್ತೆ. ಈಗ ನೀವ್ ನನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀರಾ ಅಥವಾ ರೆಗ್ಯುಲರ್ ಮ್ಯಾರೇಜ್ ಮಾಡ್ಕೋತೀರೋ? ಆಡೋ ಮಾತು ಒಂದು ಅರ್ಥ ಬಿಡ್ಬೇನೆ. ಹೇಳಿ ಕೇಳಿ ಗಂಡದಲ್ಲಿ ವಂಶ ಅಂದು 5 ಜನರನ್ನ ಕಟ್ಕೊಬೋದು. ಅಗ್ನಿ ಸಾಕ್ಷಿಯಾಗಿ ನಾನು ನಿನ್ನ ಮದುವೆ ಆಗ್ತೀನಿ ಕಡೆ. ಎಲ್ಲರೂ ಸಪ್ತಪತಿ ತುಳಿತಾರಲ್ವಾ, ನಾನು ನಿನ್ನ ಸೇರ್ಕೊಂಡು ಅಷ್ಟಪತಿ ತುಳಿದು ಹಾಕ್ಬಿಡೋಣ. ಆದ್ರೆ ನಾವಿಬ್ರು ಮದ್ವೆ ಆಗ್ತಿರೋ ವಿಷಯ ಜಾಜಿ ಅಕ್ಕಂಗ್ ಈಗ್ಲೇ ಹೇಳೋದ್ ಬೇಡ. ಯಾಕೆ? ಈ ಕಹಳೆ ಬಾಯಿಗೆ ಮುತ್ತು ಕೊಟ್ಟಂಗಾಗತ್ತೆ ಅಂತಾನೆ. ಹೌದು ಯಜಮಾನ್ರೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಹೊರಟಾಗ ಕಲ್ ಹಾಕೋರೇ ಜಾಸ್ತಿ ಇರ್ತಾರೆ. ಇವತ್ ಸಂಜೆ 4 ಗಂಟೆಗೆ ಪ್ರಶಸ್ತವಾಗಿದೆ, ನಾವಿಬ್ರು ಮದ್ವೆ ಆಗ್ಬಿಡೋಣ. ಆಯ್ತು ಬಿಡು, ಮದುವೆ ಆಗ್ಬಿಡೋಣ. ಲೇ ಚಂಪಚಮ್ಮನೆ, ನೀನೇನೋ ಗಿಫ್ಟ್ ಅಂತ ನನಗೆ ಒಂದು 5 ಕೋಟಿ ರೂಪಾಯಿ ಕೊಡ್ತಾ ಇದೀಯಾ. ಈ ಗಿಫ್ಟ್ ಅಂತ ನಾನ್ ನಿನ್ಗೆ ಏನ್ ಕೊಟ್ಟೆ? ನನ್ಗೆ ಆ ಪದ್ದುನ ಗಿಫ್ಟ್ ಆಗಿ ಕೊಟ್ಬಿಡಿ. ಹೇಳಿ ಕೇಳಿ ಅವನೊಬ್ಬ ದೊಡ್ಡ ದಂಡ ಪಿಂಡ ಕಣೆ, ಅವನನ್ನ ಕಟ್ಕೊಂಡು ಏನು ಮಾಡ್ತೀಯ? ನಾವಿಬ್ರು ಆಡೋ ಮಾತುಗಳನ್ನ ಅವನು ರೆಕಾರ್ಡ್ ಮಾಡ್ಕೊಂಡು ಜಾಜಿ ಅವ್ರಿಗೆ ಮುಟ್ಟಿಸ್ತಾ ಇದ್ದಾನೆ. ಅದಕ್ಕೆ ಅವನ್ನ ಬಾಲ್ಕನಿಯಿಂದ ಕೆಳಗ್ ತಳ್ಬಿಡ್ತೀನಿ. ನಿಮ್ಮಿಬ್ರು ಮದುವೆ ಆಗೋಯ್ತಾ? ಅದು ಪದಪ್ಪ ಯಾರೋ ಏನೋ ಹಿಂಗೆ ಗಳಿಗೆ ತುಂಬಾ ಚೆನ್ನಾಗಿದೆ ಅಂದ್ರು, ಅದಕ್ಕೆ ಯಾರನ್ನು ಕರೆಯಕ್ಕಾಗ್ಲಿಲ್ಲ ಕಣ. ಏನು ಯೋಚನೆ ಮಾಡ್ಬೇಡ, ಯಾವತ್ತೂ ಒಂದ್ ದಿವಸ ನಿಮಗೆ ಒಂದು ಊಟ ಹಾಕಿಸ್ತೀನಿ. ರೇ ಚಂಪಚಮಲಿ ಅವರೇ, ಮದುವೆ ಆದ್ಮೇಲೆ ನಾನು ನಿಮಗೆ ಪದ್ದಪ್ಪನ ಗಿಫ್ಟ್ ಹಾಕಿಬಿಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತಾ ಇದ್ದೀನಿ. ನೀವು ಆಸೆ ನೆರವೇರಿಸ್ಕೊಂಬಿಡಿ. ಇಷ್ಟೊತ್ತು ನಾನು ಕಂಡಿದ್ ಕನ್ಸ? ಏನ್ ಕನಸ್ಕೊಂಡ್ಯೋ? ಚಂಪ ನನ್ನ ಬಾಲ್ಕನಿಯಿಂದ ಬಿಸಾಕ್ದಂಗ್ ಕನಸ್ಕೊಂಡೆ. ಅವಳು ಯಾಕೋ ನಿನ್ನ ಬಾಲ್ಕನಿಂದ ಬಿಸಾಕ್ತಾಳೆ? ಅವಳು ಮಾಡ್ತಿರೋ ಅನುಮಾನದ ಹಬ್ಬಕ್ಕೆ ನಾವು ಅಡಿಗಾಲ್ ಹಾಕಿದ್ವಲ್ಲ, ಅದಕ್ಕೆ ಹಾಗೆ ಮಾಡ್ತಿದ್ದಾಳೆ. ಚಂಪಾ, ಅದೇನೆ ಡೌಟ್ ಫೆಸ್ಟಿವಲ್? ಅಯ್ಯೋ ಏನೂ ಇಲ್ಲ, ನೀವ್ ಇದ್ದಾಗ ನಾನು ಯಜಮಾನ್ರಿಗೆ ಎಷ್ಟು ಸೇವೆ ಮಾಡ್ತಿದ್ನೋ, ನೀವ್ ಇಲ್ದೇ ಇದ್ದಾಗ್ಲೂ ಅಷ್ಟೇ ಸೇವೆ ಮಾಡ್ತಿದ್ದೆ. ಆದ್ರೆ ಇವ್ರಿಬ್ರೆ ನಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಕತೆ ಕಟ್ಟಿ ನಿಮಗ್ ಫೋನ್ ಮಾಡಿ ಮಾಡಿ ಹೇಳ್ತಿದ್ರಲ್ಲ, ಅದಕ್ಕೆ ಇವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ 5